ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ನಮ್ದು ಶ್ರೀಮಂತ ದೇಶ. ನಮ್ಮಲ್ಲಿ ಬೇಕಾದಷ್ಟು ಸಂಪತ್ತಿದೆ. ಆದರೆ ಶ್ರೀಮಂತಿಕೆ, ಸಂಪತ್ತು ಎಲ್ಲವೂ ಕೂಡ ಕೆಲವು ಮಂದಿಯ ಕೈಯಲ್ಲಿ ಮಾತ್ರ ಇದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ಯಾವ ರಾಜಕಾರಣಿಗಳ ಮನೆ ಮೇಲೆ ರೇಡ್ ಆಗಲಿ ಅಥವಾ ಸರ್ಕಾರಿ ಅಧಿಕಾರಿಗಳ ಮನೆ ಮೇಲೆ ರೇಡ್ ಆಗಲಿ, ಕೋಟಿಗಿಂತ ಕಡಿಮೆ ಅಂತೂ ಅಲ್ಲಿ ಸಿಗೋದಿಲ್ಲ. ಬೇಕಾದಷ್ಟು ಹಣ, ಚಿನ್ನ, ಬಂಗಲೆ, ಬೇಕಾದಷ್ಟು ಸೈಟ್ಸು, ಹೀಗೆ ಆ ಸಂಪತ್ತು, ಶ್ರೀಮಂತಿಕೆ ಎಲ್ಲವೂ ಕೂಡ ಅವ್ರ ಮನೆಯಲ್ಲೇ ಹೋಗಿ ಕೂತು ಬಿಟ್ಟಿದೆ ಅಂತ ಅನಿಸ್ತಾ ಇದೆ. ಇವತ್ತು ಯಾಕೆ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ಸದ್ಯ ಒಂದು ಪ್ರಕರಣ ಇಡೀ ದೇಶಾದ್ಯಂತ ಸದ್ದು ಮಾಡ್ತಾ ಇದೆ. ನಿಮ್ಮಲ್ಲಿ ಸಾಕಷ್ಟು ಮಂದಿ ಆ ಪ್ರಕರಣದ ಕುರಿತ ಒಂದಷ್ಟು ಮಾಹಿತಿಯನ್ನ ಕೇಳ್ಪಟ್ಟಿರಬಹುದು. ಓರ್ವ DSP ಪೊಲೀಸ್ ಅಧಿಕಾರಿ ಗೌತಮ್ ಕುಮಾರ್ ಅಂತ ಹೇಳಿ ಹೆಸರು. ಆತನ ಮನೆ ಮೇಲೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಂತ ಆಸ್ತಿ ಎಷ್ಟು ಗೊತ್ತಾ? ಬರೋಬ್ಬರಿ 100 ಕೋಟಿ. ಓರ್ವ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ ಸಿಕ್ಕಂತ ಹಣ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲವನ್ನೂ ಕೂಡ ಬಿಟ್ಟು ತಿಂದು ತೇಗುವಂತ ಕೆಲಸವನ್ನ ಮಾಡ್ತಾ ಇದ್ದ ಆ ದುಷ್ಟ, ಆ ಭ್ರಷ್ಟ. ನನ್ಗನ್ಸೋದು ಏನ್ ಗೊತ್ತಾ, ನಿಜವಾದಂತ ಟೆರರಿಸ್ಟ್ಗಳು ಯಾರು ಅಂದ್ರೆ ಇಂಥವ್ರೆ. ನಿಜವಾದಂತ ಸಮಾಜ ಘಾತಕರು ಅಥವಾ ಸಮಾಜದ ದುಷ್ಟ ಶಕ್ತಿಗಳು ಅಂದ್ರೆ ಇಂಥವ್ರೆ. ಅದೆಷ್ಟೋ ಜನರ ಕೈಯಲ್ಲಿ ಕಣ್ಣೀರನ್ನ ಹಾಕಿಸಿ, ಅದೆಷ್ಟೋ ಜನರ ಬದುಕನ್ನು ಸರ್ವನಾಶ ಮಾಡಿ, ಅದೆಷ್ಟೋ ಜನರನ್ನ ಬೀದಿಗೆ ತಂದು ಇವರೆಲ್ಲರೂ ಕೂಡ ಸಂಪತ್ತನ್ನು ತಮ್ಮ ಮನೆಯಲ್ಲಿ ಕೂಡಿಟ್ಕೊಂಡು ಬಿಟ್ಟಿದ್ದಾರೆ. ಇನ್ನೊಬ್ಬರ ಕಣ್ಣಲ್ಲಿ ಕಣ್ಣೀರು ಹಾಕಿಸದೆ, ಇನ್ನೊಬ್ಬರ ಬದುಕನ್ನ ಬೀದಿಗೆ ತರದೆ ಇಷ್ಟು ಸಂಪತ್ತನ್ನ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಪೊಲೀಸ್ ಅಧಿಕಾರಿಯ ವಿಚಾರ ಗಮನ ಸೆಳೆತಿದೆ ಅಂದ್ರೆ, ಈ ರೀತಿಯಾಗಿ ಪೊಲೀಸ್ ಅಧಿಕಾರಿಯ ಮನೆಯಲ್ಲಿ 100 ಕೋಟಿ ಸಿಗೋದೇನು ಹೊಸ ವಿಚಾರ ಅಲ್ಲ ಬಿಡಿ. ಸಾಕಷ್ಟು ಮಂದಿಯ ಕೈಯಲ್ಲಿ ಇತ್ತೀಚೆಗೆ ಸಿಗ್ತಾನೆ ಇದೆ. ಆದ್ರೆ ಇಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಇದೆಲ್ಲವೂ ಕೂಡ ಹೊರಗಡೆ ಬಂದಿದ್ದು ಹೇಗೆ ಅಂದ್ರೆ ಓರ್ವ ಮನೆಗೆಲಸದ ಮಹಿಳೆಯ ಮೂಲಕ. ಅದೇ ರೀತಿಯಾಗಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ, ಈತ ಬೇನಾಮಿ ಆಸ್ತಿಯನ್ನ ಮಾಡುವಂತ ಉದ್ದೇಶದಿಂದಲೇ 4 ಮದುವೆ ಆಗಿದ್ದ. ಈತನಿಗೆ 4 ಮಂದಿ ಹೆಂಡತಿಯರು, ಹಾಗೆ 7 ಮಂದಿ ಗೆಳತಿಯರಿದ್ರು. ಅವರೆಲ್ಲರ ಹೆಸರಲ್ಲೂ ಕೂಡ ಈತ ಬೇನಾಮಿ ಆಸ್ತಿಯನ್ನ ಮಾಡ್ತಾ ಇದ್ದ. ಕೇವಲ ಅವ್ರ ಹೆಸರಲ್ಲಿ ಮಾತ್ರ ಅಲ್ಲ, ಈತ ಮದುವೆ ಆಗಿದ್ನಲ್ಲ, ಪತ್ನಿಯರಿದ್ರಲ್ಲ, ಅವರ ಅಮ್ಮಂದಿರ್ತಾ ಇದ್ರಲ್ಲ, ಅಂದ್ರೆ ಈತನ ಅತ್ತೆಯರು, ಅವರ ಹೆಸರಲ್ಲೂ ಕೂಡ ಈತ ಬೇನಾಮಿ ಆಸ್ತಿಯನ್ನ ಮಾಡಿದ್ದ. ಆದ್ರೆ ಹೊರಗಡೆ ಬಂದಿದ್ದು ಹೇಗೆ ಅಂದ್ರೆ ಓರ್ವ ಮನೆಗೆಲಸದ ಮಹಿಳೆಯ ಮೂಲಕ. ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರ. ಅದನ್ನ ಹೇಳ್ತಾ ಹೋಗ್ತೀನಿ ಏನು ಎತ್ತ ಅಂತ ಹೇಳಿ. ಒಮ್ಮೊಮ್ಮೆ ಏನಾಗ್ಬಿಡುತ್ತೆ ಅಂದ್ರೆ, ಯಾವುದೋ ಒಂದು ಮೂಲಕ ನಾವು ಮಾಡಿದಂತ ಪಾಪ ಹೊರಗಡೆ ಬಂದ್ಬಿಡುತ್ತೆ. ಈ ಜಡ್ಜ್ ಯಶವಂತ್ ವರ್ಮಾ ಪ್ರಕರಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾ ಇದೆ. ಮೊನ್ನೆ ತಾನೇ ರಾಜೀನಾಮೆ ಕೊಟ್ಟರು 1 ವರ್ಷದ ಬಳಿಕ. ಅವರ ಸಂಪತ್ತು ಹೊರಗಡೆ ಬಂದಿದ್ದು ಹೇಗೆ ಹೇಳಿ? ಅವ್ರು ಯಾವುದೋ ಹೋಳಿ ಆಚರಣೆ ಮಾಡೋದಕ್ಕಂತ ಹೋಗಿರ್ತಾರೆ. ಇದ್ದಕ್ಕಿದ್ದ ಹಾಗೆ ಮನೆಗೆ ಬೆಂಕಿ ಬಿದ್ದು ಬಿಡುತ್ತೆ. ಅಗ್ನಿಶಾಮಕ ದಳದ ಸಿಬ್ಬಂದಿ ಬರ್ತಾರೆ. ನೋಡುವಾಗ ಮನೆಯಲ್ಲಿ ಬೇಕಾದಷ್ಟು ನೋಟುಗಳೆಲ್ಲವೂ ಕೂಡ ಇರುತ್ತೆ. ಅರ್ಧಂಬರ್ಧ ಸುಟ್ಟು ಹೋಗಿಬಿಟ್ಟಿರುತ್ತೆ. ನೋಡಿ, ಆ ಅಗ್ನಿ ದೇವನ ಮೂಲಕ ಅಥವಾ ಬೆಂಕಿಯ ಮೂಲಕ ಈ ಯಶವಂತ್ ವರ್ಮಾ ಎನ್ನುವಂತ ನ್ಯಾಯಾಧೀಶನ ಮುಖವಾಡ ಕಳಚಿ ಬಿತ್ತು. ಹೀಗೆ ಯಾವುದೋ ಒಂದು ರೂಪದಲ್ಲಿ ಬರ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇ, ಮನೆಗೆಲಸದ ಮಹಿಳೆಯ ಮೂಲಕ ಈ ಓರ್ವ ಪೊಲೀಸ್ ಅಧಿಕಾರಿಯ ಮುಖವಾಡ ಕಳಚಿ ಬಿತ್ತು. ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ರಾಜ್ಯದೊಂದು ಇನ್ಸಿಡೆಂಟ್ ಅನ್ನ ಹೇಳಿ ಅದಾದ ಬಳಿಕ ಆ ವಿಚಾರಕ್ಕೆ ಹೋಗ್ತೀನಿ. ಯಾಕಂದ್ರೆ ಇದನ್ನು ಕೂಡ ನಾವು ಗಮನಿಸಲೇಬೇಕು. ನಮ್ಮಲ್ಲೂ ಕೂಡ ಲೋಕಾಯುಕ್ತ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಸಾಕಷ್ಟು ಮನೆಯ ಮೇಲೆ ರೇಡ್ ಎಲ್ಲವನ್ನು ಕೂಡ ಮಾಡ್ತಾ ಇದೆ. ಅದೇ ರೀತಿಯಾಗಿ ಇತ್ತೀಚೆಗೆ ಬೆಳಗಾವಿಯ ನಗರಾಭಿವೃದ್ಧಿ ಕೋಶದ AEE ಅಜಯ್ ಸಿಂಗ್ ರಜಪೂತ್ ಅಂತ ಹೇಳಿ ಆತನ ಹೆಸರು. ಅಂತವ್ರಿಗೆ ಬಹುವಚನ ಪ್ರಯೋಗ ಮಾಡಬಾರ್ದು, ಏಕವಚನಕ್ಕೆ ಅರ್ಹರು. ಅವರೆಲ್ಲರೂ ಕೂಡ ದುಷ್ಟರು, ಸಮಾಜ ಘಾತಕರು, ನಿಜವಾದಂತ ಏನೇನು ಬೈಯೋದಕ್ಕೆ ಸಾಧ್ಯವ ಎಲ್ಲದಲ್ಲೂ ಕೂಡ ಬೈಬೋದು ಇಂಥವ್ರನ್ನೆಲ್ಲರೂ ಕೂಡ. ಈ ಮನುಷ್ಯನ ಮೇಲೆ ಲೋಕಾಯುಕ್ತ ರೇಡ್ ಆಗುತ್ತೆ. 2 ದಿನಗಳ ಕಾಲ ದಾಳಿ ನಡೆಯುತ್ತೆ. ಸಿಕ್ಕಿದೆಷ್ಟು ಗೊತ್ತಾ? 14 ಕೋಟಿಯಷ್ಟು ಅಕ್ರಮ ಆಸ್ತಿ. ಏನೇನು ಸಿಕ್ಕಿದೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ, ಕೇಳಿ, ನಿಮಗೆ ಆಶ್ಚರ್ಯ ಆಗುತ್ತೆ. 25 ಲಕ್ಷ ರೂಪಾಯಿ ಮೌಲ್ಯದ ಡೈಮಂಡ್ ನೆಕ್ಲೆಸ್, ಹಾಗೆ ವಜ್ರದ ಹರಳಿನ ಉಂಗುರಗಳು, 5.96 kg ಚಿನ್ನ, ಇದರಲ್ಲಿ 1.5 kg ಅಷ್ಟು ಹಾಲ್ಮಾರ್ಕ್ ಚಿನ್ನದ ಗಟ್ಟಿಗಳು, ಸುಮಾರು 5 kg ಬೆಳ್ಳಿ, ಹುಬ್ಬಳ್ಳಿ, ಸವದತ್ತಿ, ಹುಕ್ಕೇರಿ, ಗೋಕಾಕ್, ಬೆಳಗಾವಿಯಲ್ಲಿ 18 ನಿವೇಶನ. ಏನ್ ಮಾಡ್ತಾರ್ರಿ ಇವ್ರು? 18 ನಿವೇಶನ. ಸತ್ತಾಗೇನು ಹೊತ್ಕೊಂಡು ಹೋಗ್ತಾರ? ಏನ್ ದುಷ್ಟ್ರಪ್ಪ ಇವರೆಲ್ಲ. ನಗದು ಬ್ಯಾಂಕ್ಗಳಲ್ಲಿ 3.12 ಕೋಟಿ ರೂಪಾಯಿ ಮೊತ್ತದ ಫಿಕ್ಸ್ಡ್ ಡೆಪಾಸಿಟ್. ಒಟ್ಟಾರೆಯಾಗಿ ಹೆಚ್ಚು ಕಡಿಮೆ ಒಂದು 14 ಕೋಟಿಯಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಅದು ಇನ್ನಷ್ಟು ಜಾಸ್ತಿ ಆಗಬಹುದು ಎನ್ನುವ ರೀತಿಯಲ್ಲಿ. ಈತನ ಹಿನ್ನೆಲೆ ನೋಡ್ತಾ ಹೋಗೋದಾದ್ರೆ, 92ರಲ್ಲಿ ಈತ ದಿನಗೂಲಿ ನೌಕರನಾಗಿ ಗುತ್ತಿಗೆ ಆಧಾರದ ಮೇಲೆ ಕೆಲಸಕ್ಕೆ ಸೇರ್ಕೊಳ್ತಾನೆ. ಇಂಜಿನಿಯರ್ ಪದವಿ ಮುಗಿಸಿದ್ದ, ಅದೇ ದಿನಗೂಲಿ ನೌಕರನಾಗಿ ಈತ ಸೇರ್ಕೊಳ್ತಾನೆ. 92ರಿಂದ 2006ರವರೆಗೆ 14 ವರ್ಷ ಅದೇ ಕೆಲಸ ಮಾಡ್ತಾನೆ. 2006ರಲ್ಲಿ ಪೌರಾಡಳಿತ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕಾಯಂ ನೇಮಕಾತಿ ಆಗುತ್ತೆ. ನಂತರ ಅಸಿಸ್ಟೆಂಟ್ ಇಂಜಿನಿಯರ್ ಆಗಿ ಬಡ್ತಿ ಹೊಂತಾನೆ. ಸದ್ಯ AEE ಆಗಿ ಆತ ಕೆಲಸವನ್ನ ಮಾಡ್ತಾ ಇದ್ದ. ಓರ್ವ AEE ಕೈಯಲ್ಲಿ 14 ಕೋಟಿ ಆಸ್ತಿ. ಹಿಂಗೇ ರೇಡ್ ಮಾಡ್ಕೊಂಡು ಹೋದ್ರೆ ಅದು ಎಷ್ಟು ಜನರ ಹತ್ರ ಅಕ್ರಮ ಸಂಪತ್ತಿದೆ ಅಂತ ಹೇಳಿ ಹೊಟ್ಟೆ ಉರಿಯೋದು. ಏನು ಗೊತ್ತಾ, ಇವ್ರು ಯಾವುದೋ ಒಳ್ಳೆ ಮಾರ್ಗದಲ್ಲಿ ಸಂಪಾದನೆ ಮಾಡಿದ್ರೆ ಎಲ್ರಿಗೂ ಖುಷಿಯೇ, ಎಲ್ಲರೂ ಖುಷಿ ಪಡ್ತಾರೆ. ಶ್ರೀಮಂತರಾಗಬಾರ್ದು ಅಂತಲ್ಲ, ಅಥವಾ ಶ್ರೀಮಂತರ ಮೇಲಿನ ದ್ವೇಷ ಅಂತ ನಾನು ಹೇಳ್ತಾ ಇಲ್ಲ. ಅಂದ್ರೆ ಈ ಮನುಷ್ಯ ಇಷ್ಟು ಆಸ್ತಿ ಸಂಪಾದನೆ ಮಾಡಿದ್ದಾನೆ ಅಂದ್ರೆ ಪುಕ್ಸಟೆ ಬರೋದಿಲ್ಲ, ಮೇಲಿಂದೆಲ್ಲ ಉದ್ರಿ ಬರೋದಿಲ್ಲ. ಅದೆಷ್ಟೋ ಜನರು ಕಣ್ಣೀರನ್ನ ಹಾಕಿರ್ತಾರೆ. ಅದೆಷ್ಟೋ ಜನರ ಬದುಕು ಸರ್ವನಾಶ ಆಗಿರುತ್ತೆ. ಅವ್ರ ಹತ್ರ ಕಿತ್ಕೊಂಡು ಇವರೆಲ್ಲರೂ ಹೆಂಡತಿ ಮಕ್ಕಳನ್ನ ಸಾಕ್ತಿರ್ತಾರೆ, ರಾಜಕೀಯ ಮಾನ ಮರ್ಯಾದೆ ಇಲ್ಲದೆ.
ಅದು ಹೆಂಗ್ರಿ ಮನ್ಸು ಬರುತ್ತೆ? ಇನ್ನೊಬ್ಬರ ಶ್ರಮದ ದುಡ್ಡನ್ನ ಕಿತ್ಕೊಂಡು ಹೆಂಡತಿ ಮಕ್ಕಳನ್ನ ಸಾಕ್ತಿರಲ್ಲ, ನೀವು ಉದ್ಧಾರ ಆಗ್ತೀರಾ? ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಇಂಥ ದುಷ್ಟರು ನಮ್ಮಲ್ಲಿ ಅದು ಎಷ್ಟು ಜನ ಇದ್ದಾರೋ. ಓಕೆ, ಈಗ ಪೊಲೀಸ್ ಅಧಿಕಾರಿಯ ವಿಚಾರಕ್ಕೆ ಹೋಗ್ತೀನಿ. ಆತ ಮೂಲತಃ ಪಾಟ್ನಾದವನು. ಇದು ಬಿಹಾರಕ್ಕೆ ಸಂಬಂಧಪಟ್ಟಂತ ವಿಚಾರ. ಕಿಶನ್ ಗಂಜ್ ಎನ್ನುವಂಥ ಪ್ರದೇಶದ ಘಟನೆ ಇದು. ಏನೇನಾಯ್ತು ಅಂತ ಹೇಳ್ತಾ ಹೋಗ್ತೀನಿ, ಕೇಳಿ. ಇತ್ತೀಚೆಗೆ ಏನಾಗಿದೆ ಅಂದ್ರೆ, ಬಿಹಾರದಲ್ಲಿ ಈ ಆರ್ಥಿಕ ಅಪರಾಧಗಳ ಇಲಾಖೆ EOU ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಯಾರಾದ್ರೂ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡ್ತಿದ್ದಾರಾ, ಭ್ರಷ್ಟರು ಯಾರಿದ್ದಾರೆ ಅಂತ ಅವ್ರದ್ದೊಂದು ಲಿಸ್ಟ್ ಅನ್ನ ಮಾಡ್ತಿದ್ದಾರೆ. ಅವ್ರ ಮೇಲೆ ರೇಡ್ ಅನ್ನ ಮಾಡ್ಲಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಗೌತಮ್ ಕುಮಾರ್ ಮೇಲೂ ಕೂಡ ಆರೋಪಗಳೆಲ್ಲವೂ ಕೂಡ ಕೇಳಿ ಬಂದಿತ್ತು. ಈತ ಮದ್ಯ ಮಾಫಿಯಾವನ್ನ ನಡೆಸ್ತಾ ಇದ್ದ, ಈ ಗಣಿಗಾರಿಕೆ ಮಾಫಿಯಾವನ್ನ ನಡೆಸ್ತಾ ಇದ್ದ, ಈ ಜಾನುವಾರುಗಳ ದಂಧೆ ಅದನ್ನು ಕೂಡ ಈತ ನಡೆಸ್ತಾ ಇದ್ದ, ನೇಪಾಳ ಗಡಿಯಲ್ಲಿ ಏನೇನು ಅಕ್ರಮ ನಡೆಯುತ್ತೆ ಅದರಲ್ಲೂ ಕೂಡ ಈತ ಭಾಗಿಯಾಗ್ತಾ ಇದ್ದ. ಹೀಗೆ ಏನೇನು ಅಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದ. ಇಲ್ಲಿವರೆಗೆ ಈತನ ಬಗ್ಗೆ ಹೆದರ್ಕೊಂಡು ಯಾರು ಕೂಡ ದೂರನ್ನ ಕೊಟ್ಟಿರಲಿಲ್ಲ. ಈತ 92ರ ಸಂದರ್ಭದಲ್ಲಿ SI ಆಗಿ ಸೇರ್ತಾನೆ. ಅದಾದ ಬಳಿಕ ಹೀಗೆ ಬರ್ತಾ 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 ಪ್ರಮೋಷನ್ ಆಗಿ ಕೊನೆಗೆ ಈತ DSP ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಈತನ ಮೇಲೆ ಯಾರು ದೂರನ್ನ ಕೊಟ್ಟಿರಲಿಲ್ಲ. ಆದ್ರೆ ಒಂದು ಡೌಟ್ ಇರುತ್ತೆ ಈ ಆರ್ಥಿಕ ಅಪರಾಧಗಳ ಇಲಾಖೆಗೆ. ಹೀಗಾಗಿ ಅವರು ಸೂಕ್ಷ್ಮವಾಗಿ ಈತನನ್ನ ಗಮನಿಸ್ತಾ ಇರ್ತಾರೆ. ಈತನ ಸುತ್ತಮುತ್ತ ಇರುವಂತವರ ಆಸ್ತಿ ಪಾಸ್ತಿ ಅದರಗಳ ಮೇಲೂ ಕೂಡ ಕಣ್ಣಿಟ್ಟಿರ್ತಾರೆ. ಈತನ ಮನೆಯವರು, ಕುಟುಂಬಸ್ಥರು ಎಲ್ಲರ ಮೇಲೂ ಕೂಡ. ಇದೇ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ, ಈತನ ಮನೆಯಲ್ಲಿ ಪಾರೋ ಎನ್ನುವಂತ ಓರ್ವ ಯುವತಿ ಮನೆಗೆಲಸವನ್ನ ಮಾಡ್ಕೊಂಡಿರ್ತಾರೆ. ಈಗ ಬರ್ತಿರುವಂತ ಮಾಹಿತಿಯ ಪ್ರಕಾರ ಆ ಯುವತಿಯ ಜೊತೆಗೂ ಈತ ಅಕ್ರಮ ಸಂಬಂಧವನ್ನೇನೋ ಇಟ್ಕೊಂಡಿದ್ದಂತೆ. ಪಾರೋ ಅಂತ ಒರಿಜಿನಲ್ ಹೆಸರು ಪೂಜಾ ಅಂತ ಹೇಳಿ. ಈ ಪೂಜಾಗೆ ವಿಪರೀತ ರೀಲ್ಸ್ ಹುಚ್ಚು. ಹೀಗೆ ಏನ್ ಮಾಡ್ತಿರ್ತಾಳೆ ಅಂದ್ರೆ, ಈ ಇನ್ಸ್ಟಾಗ್ರಾಮ್ನಲ್ಲೆಲ್ಲ ತನ್ನ ಶ್ರೀಮಂತಿಕೆಯನ್ನ ತೋರಿಸಿಕೊಳ್ಳೋದಿಕ್ಕೆ ಈ ತಾರ್ ಜೀಪ್ ನಲ್ಲಿ ಓಡಾಡೋದು, ರಾಯಲ್ ಎನ್ಫೀಲ್ಡ್ ಬೈಕ್ ನಲ್ಲಿ ಓಡಾಡೋದು, ಒಳ್ಳೊಳ್ಳೆ ಐಷಾರಾಮಿ ಕಾರ್ಗಳಲ್ಲಿ ಓಡಾಡೋದು, ನೋಟನ್ನ ಹಿಡ್ಕೊಂಡು ಹಿಂಗೆ 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 ಅಂತ ಎಣಿಸೋದು ಅಥವಾ ಅದನ್ನ ಹಿಂಗೆ ಹಾರಿಸೋದು, ಅದೆಲ್ಲವನ್ನು ಕೂಡ ಈಕೆ ಮಾಡ್ತಾ ಇರ್ತಾಳೆ. ಈ ರೀಲ್ಸ್ ಅನ್ನ ಈ ಆರ್ಥಿಕ ಅಪರಾಧಗಳ ಇಲಾಖೆಯವರು ಗಮನಿಸ್ತಾರೆ. ಇದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರುತ್ತೆ. ಅವರು ಅಂದ್ರೆ ಈಗ ಏನ್ ಮಾಡಿರ್ತಾರೆ ಅಂದ್ರೆ, ಗೌತಮ್ ಕುಮಾರ್ ಮನೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ, ಆತನ ನೆಂಟ್ರು ಯಾರು, ಕುಟುಂಬಸ್ಥರು ಯಾರು, ಎಲ್ಲರದ್ದೊಂದು ಪಟ್ಟಿಯನ್ನ ಮಾಡ್ಕೊಂಡಿರ್ತಾರ. ಎಲ್ಲರ ಮೇಲೂ ಒಂದೊಂದೇ ಕಣ್ಣಿಡ್ತಾ ಇರ್ತಾರೆ. ಅವರ ಬೇರೆ ಬೇರೆ ಚಟುವಟಿಕೆಗಳು, ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಎಲ್ಲವೂ ನೋಡ್ತಿರ್ತಾರೆ. ಅದೇ ರೀತಿಯಾಗಿ ಮನೆ ಕೆಲಸದವಳ ಆಕ್ಟಿವಿಟೀಸ್ ನೋಡಿದಾಗ ಇವರಿಗೆ EOUನವ್ರಿಗೆ ಗೊತ್ತಾಗ್ಬಿಡುತ್ತೆ, ಓಹೋ ಇಲ್ಲೇನೋ ಇದೆ ಅಂತ ಹೇಳಿ. ಓರ್ವ ಪೊಲೀಸ್ ಅಧಿಕಾರಿಯ ಮನೆಗೆಲಸದವಳೆ ಇಷ್ಟೆಲ್ಲ ಐಷಾರಾಮಿ ಬದುಕ ನಡೆಸ್ತಾ ಇದ್ದಾಳಂದ್ರೆ ಏನ್ ಕತೆ ಇದು ಅಂತ ಹೇಳಿ. ಹೀಗಾಗಿ ಅದೇ ಸಾಕ್ಷಿಯನ್ನಾಗಿ ಇಟ್ಟುಕೊಂಡು ಈ ಗೌತಮ್ ಕುಮಾರ್ ಮನೆ ಮೇಲೆ ಮಾರ್ಚ್ 31ನೇ ತಾರೀಕು ರೇಡ್ ಮಾಡ್ತಾರೆ. ಮೊದಲು ಪೊಲೀಸರು ದಾಖಲಿಸಿಕೊಂಡು ಅಥವಾ ಈ EOUನವರು ದಾಖಲಿಸಿಕೊಂಡಿದ್ದೇನಪ್ಪ ಅಂದ್ರೆ 1.9 ಕೋಟಿಯಷ್ಟು ಅಕ್ರಮ ಆಸ್ತಿ ಸಂಪಾದನೆ ಮಾಡಿರಬಹುದು ಅಂತ ಹೇಳಿ. ಅಲ್ಲಿ ಹೋಗಿ ರೇಡ್ ಮಾಡಿ ನೋಡ್ತಾರೆ, ಬರೋಬ್ಬರಿ 100 ಕೋಟಿಯಷ್ಟು ಅಕ್ರಮ ಆಸ್ತಿ ಪತ್ತೆಯಾಗಿದೆ. ಇನ್ನು ಎಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಈತ ಹೇಗೆ ಅಕ್ರಮ ಆಸ್ತಿಯನ್ನು ಸಂಪಾದನೆ ಮಾಡ್ತಿದ್ದ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಬೇರೆ ಬೇರೆ ಮಾಫಿಯಾ ಅಂತದೆಲ್ಲವನ್ನು ಕೂಡ ನಡೆಸ್ತಾ ಇದ್ದ. ಅದಕ್ಕೋಸ್ಕರವೇ 4 ಮದುವೆ ಆಗಿದ್ದ. ಮೊದಲ ಹೆಂಡತಿ ಟೀಚರ್, ಇನ್ನುಳಿದಂತವ್ರು ಬೇರೆ ಬೇರೆ ಪ್ರೊಫೆಷನ್, 4 ಮದುವೆ ಆಗಿದ್ದ. ಅದೇ ರೀತಿಯಾಗಿ 7 ಮಂದಿ ಗೆಳತಿಯರನ್ನ ಇಟ್ಕೊಂಡಿದ್ದ ಈತ. ಅವರೆಲ್ಲರ ಹೆಸರಲ್ಲೂ ಅಕ್ರಮ ಆಸ್ತಿಯನ್ನ ಮಾಡಿದ್ದಾನೆ. ಒಬ್ಬಳನ್ನ ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿಸೋದಿಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದ. ಯಾವ ಪಕ್ಷದವ್ರು ಟಿಕೆಟ್ ಕೊಡ್ತಿದ್ರೋ ಗೊತ್ತಿಲ್ಲ, ಅದಕ್ಕೂ ತಯಾರಿಯನ್ನು ಮಾಡ್ಕೊಳ್ತಿದ್ದ. ಆಕೆ ಹೆಸರಲ್ಲಿ ಹೆಚ್ಚು ಕಡಿಮೆ ಒಂದು 18 ಫ್ಲಾಟ್ಗಳನ್ನ ಈತ ಮಾಡಿಟ್ಟು ಬಿಟ್ಟಿದ್ದ. ಇನ್ನು ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈತ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಅವರೆಲ್ಲರ ಹೆಸರಲ್ಲೂ ಕೂಡ, ಎಲ್ಲರ ಹೆಸರಲ್ಲೂ ಬೇನಾಮಿ ಆಸ್ತಿ, ಅವ್ರ ಕುಟುಂಬಸ್ಥರ ಹೆಸರಲ್ಲೂ ಬೇನಾಮಿ ಆಸ್ತಿ, ಹೀಗೆ ಕಂಡವರ ಹೆಸರಲ್ಲಿ ಬೇನಾಮಿ ಆಸ್ತಿ. ಅದೇ ರೀತಿಯಾಗಿ ಮನೆಗೆಲಸದವಳಿದ್ದಲ್ಲ ಪಾರು ಅಂತ ಹೇಳಿ ಆಕೆಯ ಹೆಸರಲ್ಲೂ ಕೂಡ ಬೇಕಾದಷ್ಟು ಬೇನಾಮಿ ಆಸ್ತಿಯನ್ನ ಮಾಡಿದ್ದ. ಆಕೆಗೆ ಗಿಫ್ಟು ಅಂತೇಳಿ ತಾರ್ ಜೀಪು, ಬೇರೆ ಬೇರೆ ಐಷಾರಾಮಿ ಕಾರು, ಬೈಕು, ಮಗದೊಂದು ಎಲ್ಲವನ್ನೂ ಕೂಡ ಕೊಡಿಸ್ಬಿಟ್ಟಿದ್ದ. ಆಕೆಗೆ ಏನು ಗೊತ್ತು, ಆಕೆಗೆ ಹಿಂಗೆಲ್ಲ ಸಿಕ್ಕಾಕೊಳ್ತೀನಿ ಅಂತ ಹೇಳಿ, ನಾನು ಹೆಂಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳಿ ಸುತ್ತಮುತ್ತವರಿಗೆ ತೋರಿಸ್ಬೇಕಿತ್ತಲ್ಲ, ಅದಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡಿ ಹಾಕ್ತಾ ಇದ್ಲು. ಅದೇ ರೀಲ್ಸ್ ಇಂದಾಗಿ ಗೌತಮ್ ಕುಮಾರ್ ಎನ್ನುವಂತ ಪೊಲೀಸ್ ಅಧಿಕಾರಿ ಸಿಕ್ಕಿಬಿದ್ದ. ಮೊನ್ನೆ ಏಪ್ರಿಲ್ 7ನೇ ತಾರೀಕು ಈತನನ್ನ ಅಮಾನತು ಮಾಡಲಾಗಿದೆ. ಸದ್ಯಕ್ಕೆ ಈತನಿಗೆ ಸಂಬಂಧಪಟ್ಟ ಹಾಗೆ ಇಷ್ಟು ಬೆಳವಣಿಗೆ ಆಗಿದೆ. ಇಂಥ ಭ್ರಷ್ಟರನ್ನ ಹೆಂಗೆ ಕ್ರಮ ತೆಗೆದುಕೊಳ್ಬೇಕು ಅಂದ್ರೆ, ಮುಂದೊಂದು ದಿನ ಕಂಡವರ ದುಡ್ಡನ್ನ ಮುಟ್ಟೋದಕ್ಕೆ 100 ಬಾರಿ ಯೋಚನೆ ಮಾಡಬೇಕು. ಅಂತ ಪರಿಸ್ಥಿತಿ ತಂದಿಡಬೇಕು. ಒಂದು ಕಡೆ ನಿಮಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.